ನಮಸ್ತೆ ಎಲ್ಲರಿಗೂ. ನಿಮಗೂ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ ಸಮಸ್ಯೆ ಇದ್ದರೆ ಈ 3 ಹ್ಯಾಬಿಟ್ಸ್ನ ಇವಾಗಲೇ ಸ್ಟಾಪ್ ಮಾಡಿ. ಇಲ್ಲ ಅಂದರೆ ಇದು ನಿಮ್ಮ ಹಾರ್ಮೋನ್ಸ್ ಮೇಲೆ ತುಂಬ ಎಫೆಕ್ಟ್ ಬೀಳುತ್ತೆ. ಆ ಹ್ಯಾಬಿಟ್ಸ್ ಯಾವುದಂದರೆ, ಮೊದಲನೇದು ಬಂದು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋದು. ತುಂಬ ಜನ ಮಹಿಳೆಯರು ಏನು ಮಾಡ್ತಾರೆ, ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾರೆ. ಎಂಟಿ ಸ್ಟೊಮಕ್ಕಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಹೆಚ್ಚಾಗಿರೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗಿ ನಿಮ್ಮ ಓವರಿಸಿಂದ ಆಂಡ್ರೋಜನ್ಸ್ ಅಂದರೆ ಮೇಲ್ ಹಾರ್ಮೋನ್ಸ್ ಹೆಚ್ಚಾಗಿ ಪ್ರೊಡ್ಯೂಸ್ ಆಗುತ್ತೆ. ಇದು ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ಸ್, ಫೇಶಿಯಲ್ ಏರ್, ಆಕ್ನಿ, ವೆಯ್ಟ್ ಪುಟ್ ಆನ್ ಈ ರೀತಿ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಹಾಗಾಗಿ ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಬ್ಯಾಲೆನ್ಸ್ಡ್ ಮೀಲ್ ಇರೋ ಹಾಗೆ ನೋಡ್ಕೊಳ್ಳಿ. ಸೆಕೆಂಡ್ ಹ್ಯಾಬಿಟ್ ಬಂದು ಎಕ್ಸೆಸ್ ಶುಗರಿ ಫುಡ್ಸ್ನ ತಿಂತಾ ಇರ್ತೀರಾ. ಅಂದರೆ ನಿಮಗೆ ಗೊತ್ತಿಲ್ಲದ್ರೆ ನೀವು ಟೀ ಕಾಫಿ ಕುಡಿತಾ ಇರ್ತೀರಾ, ಬಿಸ್ಕೆಟ್ಸ್ ತಿಂತಾ ಇರ್ತೀರಾ, ಪ್ಯಾಕೇಜ್ಡ್ ಕೂಲ್ ಡ್ರಿಂಕ್ಸ್ ಕುಡಿತಾ ಇರ್ತೀರಾ. ಇದರಿಂದ ನಿಮ್ಮ ಇನ್ಸುಲಿನ್ ಸ್ಪೈಕ್ ಆಗುತ್ತೆ ಮತ್ತು ಅಗೇನ್ ಆಂಡ್ರೋಜನ್ಸ್ ಹೆಚ್ಚಾಗಿ ಪ್ರೊಡ್ಯೂಸ್ ಆಗುತ್ತೆ. ಥರ್ಡ್ ಹ್ಯಾಬಿಟ್ ಬಂದು ಸ್ಟ್ರೆಂತ್ ಟ್ರೈನಿಂಗ್ ಸ್ಕಿಪ್ ಮಾಡೋದು. ತುಂಬ ಜನ ಅನ್ಕೊಂತೀರಾ ಕೇವಲ ವಾಕಿಂಗ್ ಸಾಕು ಫ್ಯಾಟ್ ಲಾಸ್ ಮಾಡೋದಕ್ಕೆ ಅಂತ. ಅದು ಆಗೋದಿಲ್ಲ. ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ನಮ್ಮ ಮಸಲ್ಸ್ನ ಗ್ಲೂಕೋಸ್ ಸ್ಟೋರೇಜ್ ಟ್ಯಾಂಕ್ ಅಂತ ಕರಿತೀವಿ. ನೀವು ವರ್ಕೌಟ್ ಮಾಡಿದಾಗ ಮಸಲ್ ಮಾಸ್ ಇಂಪ್ರೂವ್ ಆಗುತ್ತೆ. ಇದರಿಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಬರುತ್ತೆ, ಹಾರ್ಮೋನಲ್ ಬ್ಯಾಲೆನ್ಸ್ ಎಲ್ಲ ಇರುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ರಿಸರ್ಚಸ್ ಹೇಳುತ್ತೆ ವೀಕ್ಲಿ 3 to 5 ಡೇಸ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ಪಿ ಸಿ ಓ ಡಿ, ಪಿ ಸಿ ಓ ಎಸ್ ಪ್ರಾಬ್ಲಮ್ನ 50 to 60% ಕಡಿಮೆ ಮಾಡ್ಬೋದು ಅಂತ ತಿಳ್ಕೊಳ್ಳಿ. ಇದು ಬಂದ್ಬಿಟ್ಟು ಮೆಡಿಸನ್ಸ್ ಇಶ್ಯೂಸ್ ಅಲ್ಲ, ಹಾರ್ಮೋನಲ್ ಇಶ್ಯೂಸ್. ನೀವು ಈ 3 ಹ್ಯಾಬಿಟ್ಸ್ನ ಇವತ್ತೇ ಬಿಡೋದ್ರಿಂದ 30 ಡೇಸಲ್ಲೇ ನಿಮ್ಮ ಬಾಡಿನಲ್ಲಿ ಇಂಪ್ರೂವ್ಮೆಂಟ್ ನೋಡ್ಬೋದು. ನಿಮಗೆ ಕಂಪ್ಲೀಟ್ ಪಿ ಸಿ ಓ ಡಿ ಪ್ಲ್ಯಾನ್ ಬೇಕಂತಿದ್ರೆ ಪಿ ಸಿ ಓ ಡಿ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸ್ನಲ್ ಆಗಿ DM ಮಾಡ್ತೀನಿ. ಧನ್ಯವಾದಗಳು.